ಸರ್, ಈಗ ಎರಡು ಕಡೆಗೂ ಅತೃಪ್ತಿ ಇದೆ. ಸಮಾಧಾನ ಮಾಡಕ್ಕೆ ಏನಾದ್ರು ಪರಿಹಾರ ಸೂತ್ರಗಳಿಲ್ಲ. ಎಲ್ಲಿಲ್ಲಪ್ಪ ನಿಮ್ಮ ಕ್ರಿಯೇಷನ್ ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎರಡೂ ಕಡೆ ತಾವು ಗೆಲ್ತೀರಿ ಅಂತ ವಿಶ್ವಾಸ ಇದೆ ಸರ್? ಎರಡೂ ಕಡೆ 100% ವಿಶ್ವಾಸ ಇದೆ. ಬಿಜೆಪಿನ ನಮ್ಮಲ್ಲಿ ಗೆದ್ದು ಬಿಡ್ತೀವಿ ಅಂತ ಹೇಳಿ ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ, ಎಲ್ಲಿ ಗೆದ್ದಿದ್ದಾರೆ ಅವರು? ಹಿಂದೆಲ್ಲ ಗೆದ್ದಿಲ್ಲ. ಕಳೆದ ಲೋಕಸಭಾ ಉಪಚುನಾವಣೆಗಳ ಹಿಂಗೆ ಹೇಳಿದ್ರು ಅವರು. ಬಸವರಾಜ್ ಮಗ, ದೇವೇಗೌಡ ಅಲ್ಲ ಕುಮಾರಸ್ವಾಮಿ ಮಗ, ಅವ್ರನ್ನೇ ಸೋಲಿಸ್ಲಿಲ್ಲ ನಾವು. ಮತ್ತೆ ಅದರಿಂದ ಬಿಜೆಪಿಯವರು ಹೇಳ್ತಾರೆ ಪಾಪ, ನಾವು ನುಡಿದಂತೆ ನಡೆದಿದ್ದೇವೆ. ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ. ಈ ರಾಜ್ಯದ ಜನ ನಮ್ಮ ಪರವಾಗಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ನಾವು ಕಳೆದ ಬೈ ಎಲೆಕ್ಷನ್ನಲ್ಲಿ ಸಾಬೀತು ಮಾಡಿದ್ದೀವಿ. ಅದನ್ನು ಜನರು ಕೂಡ ದಲಿತರು, ಹಿಂದುಳಿದವರು, ಬಡವರು, ರೈತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ನಮ್ಮ ಪರ ಇದ್ದಾರೆ. ಈ 2 ಎಲೆಕ್ಷನ್ನ ರಿಸಲ್ಟ್ ಮುಂದಿನ 28ರ ಎಲೆಕ್ಷನ್ಗೆ ದಿಕ್ಸೂಚಿ ಅಂತ ಹೇಳ್ತಾರೆ. ಯಾರು? ಬಿಜೆಪಿ ಅವ್ರು ಗೆಲ್ಲದೇ ಇಲ್ವಲ್ಲ, ದಿಕ್ಸೂಚಿ ಏನ್ ಮಾಡ್ತಾರೆ? ಗೆಲ್ಲದೇ ಇಲ್ವಲ್ಲ ಅವ್ರಿ ಅವರು. ಅದೇ ದಿಕ್ಸೂಚಿ ಆಗ್ಬೋದೇನೋ, ಅದೇ ದಿಕ್ಸೂಚಿ ಆಗ್ಬೋದೇನೋ ಗೊತ್ತಾಗಿಲ್ಲ. ಇಲ್ಲ ನಾವು ಅಧಿಕಾರದಲ್ಲಿದ್ದೀವಿ. ಉಪಚುನಾವಣೆಗಳನ್ನು 3 ಕೂಡ ಗೆದ್ದಿದ್ದೀವಿ. ಈ ಚುನಾವಣೆಯನ್ನು ಕೂಡ ಗೆಲ್ತೀವಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಪಂಚರಾಜ್ಯ ಚುನಾವಣೆಗಳದ್ದು ಏನಾಗ್ಬೋದು ಸರ್? ಪಂಚರಾಜ್ಯ ಚುನಾವಣೆಗಳದ್ದು ಏನಾಗ್ಬೋದು? ನಿಮ್ಮ ಬಿಜೆಪಿ ಎಲ್ಲ ಕಡೆ ಸೋತು ಸರ್, ಈಗ ಕೇರಳ ಸಿಎಂ ಹೇಳ್ತಾರೆ ರಾಹುಲ್ ಗಾಂಧಿ ಬಿಜೆಪಿ ಬಿ ಟೀಮ್ ಅಂತಂದು ಹೇಳಿದ್ದಾರೆ. ಆಮೇಲೆ ಮಾತಾಡೋಣ. ನಮ್ಮ ರಾಜ್ಯದ ಮಾತಾಡಯ ಅಂತಂದ್ರೆ ಸರ್, ಅಸಮಾಧಾನದ ಬಗ್ಗೆ ಏನ್ ಮಾಡ್ತಾರೆ? ಪತ್ರಿಕೆ ನಡೆಸೋದು ಬಹಳ ಕಷ್ಟ ಆಗಿದೆ ಸರ್.